In this lecture, we will be discussing another array operation, that is merging of two arrays. Merging of two arrays ಅಂದ್ರೆ see here only you can observe we need two arrays. ಈ two arrays ನ merge ಮಾಡ್ತಿದೀವಿ ಅಂದ್ರೆ we are joining the two arrays and we are creating another array. So assume array A ಇದೆ and this is what it has. Okay, these are the empty locations. Okay. ಅದೇ ತರ we have another array B. So ಈ ರೀತಿ ಇನ್ನೊಂದು ಅರೆ ಬಿ ಇದೆ. ಸೊ ವಿ ಆರ್ ಮರ್ಜಿಂಗ್ ಅಂಡ್ ವಿ ಆರ್ ಫಾರ್ಮಿಂಗ್ ದಿಸ್ ಅರೆ ನ್ಯೂ ಅರೆ ಸಿ ತಗೋತಿದೀವಿ. ಇದ್ರಲ್ಲಿ ಏನಿರುತ್ತೆ, ಸೊ ದಿಸ್ ಇಸ್ ವಾಟ್ ಸಿ ವಿಲ್ ಹ್ಯಾವ್. ಅರೆ ಸಿ ಅಲ್ಲಿ ಎರಡು ಎ ಅಂಡ್ ಬಿ ಅರೇಸ್ ನ ಮರ್ಜ್ ಮಾಡಿ ವಿ ವಿಲ್ ಫಾರ್ಮ್ ದ ನ್ಯೂ ಅರೆ. ಸೊ ಈ ರೀತಿ ಫಾರ್ಮ್ ಮಾಡ್ತಿದೀವಿ ಅಂದ್ರೆ ಫಸ್ಟ್ ಥಿಂಗ್ ಏನ್ ಮಾಡ್ತೀವಿ, ಯೂಶಲಿ ವಿ ವಿಲ್ ಟೇಕ್ ಇನ್ಪುಟ್ ಫಾರ್ ಬೋತ್ ಅರೆ ಎ ಅಂಡ್ ಬಿ. ಇದನ್ನ ತಗೊಂಡಾದ್ಮೇಲೆ ಫಸ್ಟ್ ವಿ ವಿಲ್ ಟ್ರಾವರ್ಸ್ ಅರೆ ಎ. ಏನಕ್ಕೆ ಅಂದ್ರೆ ಸಿ ಮರ್ಜ್ ಆದ್ಮೇಲೆ ಫೈನಲ್ ರಿಸಲ್ಟೆಂಟ್ ಅರೆ ಏನ್ ಸಿಗ್ತಿದೆ ಅದರಲ್ಲಿ ಸ್ಟಾರ್ಟಿಂಗ್ ಇರೋದಷ್ಟೂನು ಅರೆ ಎ ಎಲಿಮೆಂಟ್ಸ್, ಕರೆಕ್ಟ್ ಅಲ್ವಾ? ಸೊ ಏನ್ ಮಾಡ್ತೀವಿ, ವಿ ವಿಲ್ ಕನ್ಸಿಡರ್ ಅ ಫಾರ್ ಲೂಪ್. ಈ ಫಾರ್ ಲೂಪ್ ಅಲ್ಲಿ ವಿ ವಿಲ್ ಗೋ ಆನ್ ಟ್ರಾವರ್ಸಿಂಗ್ ದ ಅರೆ ಎ. ಅರೆ ಎ ಟ್ರಾವರ್ಸಲ್ ಗೆ ವಿ ಆರ್ ಯೂಸಿಂಗ್ ಐ ಆಸ್ ದ ಇಂಡೆಕ್ಸ್. ಓಕೆ, ಸೊ ಐ ಈಕ್ವಲ್ಸ್ ಟು 0, ಐ ಲೆಸ್ ದ್ಯಾನ್ ದಿಸ್ ಅರೆ ಸೈಜ್ ಎ ಏನಿದೆ ಇದಕ್ಕೆ ಎನ್ ಅಂತ ತಗೊಳ್ಳೋಣ. ಸೊ ಐ ಲೆಸ್ ದ್ಯಾನ್ ಎನ್ ಅಂಡ್ ಐ ಪ್ಲಸ್ ಪ್ಲಸ್ ತಗೋತೀವಿ. ಇಲ್ಲಿ ಫಾರ್ ಲೂಪ್ ಒಳಗಡೆ ಏನ್ ಮಾಡ್ತೀವಿ, ವಿ ವಿಲ್ ಟೇಕ್ ಸಿ ಏನಿದೆ ಈ ಸಿ ಅರೆ ಇದು ಟ್ರಾವರ್ಸಲ್ ಗೆ ವಿ ವಿಲ್ ಯೂಸ್ ವೇರಿಯಬಲ್ ಕೆ ಇಂಡೆಕ್ಸಿಂಗ್ ಗೆ. ಓಕೆ, ಕೆ ವೇರಿಯಬಲ್ ಯೂಸ್ ಮಾಡ್ತಿದೀವಿ. ಸೊ ಸಿ ಆಫ್ ಕೆ ದಿಸ್ ವಿಲ್ ಬಿ ಈಕ್ವಲ್ ಟು ಎ ಆಫ್ ಐ. ಅಂದ್ರೆ ಫಸ್ಟ್ ಇಂಡೆಕ್ಸ್ ಅಲ್ಲಿ ಇರೋ ವ್ಯಾಲ್ಯೂ ಎ ಅಲ್ಲಿರುವಂತ ಫಸ್ಟ್ ಇಂಡೆಕ್ಸ್ ವ್ಯಾಲ್ಯೂ ಸಿ ಅಲ್ಲಿ ಫಸ್ಟ್ ಇಂಡೆಕ್ಸ್ ಕಾಪಿ ಆಗುತ್ತೆ. ನೆಕ್ಸ್ಟ್ ಇದು ಕಾಪಿ ಆದ್ಮೇಲೆ ಐ ಏನಾಗುತ್ತೆ, ಐ ಪ್ಲಸ್ ಪ್ಲಸ್ ಆಗುತ್ತೆ. ಸೊ ದಿಸ್ ವಿಲ್ ಬಿ ಮೂವ್ ಟು ದ ನೆಕ್ಸ್ಟ್ ಇಂಡೆಕ್ಸ್ 1. ಆದ್ರೆ ಕೆ ನೆಕ್ಸ್ಟ್ ಇಂಡೆಕ್ಸ್ ಮೂವ್ ಆಗ್ಬೇಕಲ್ವಾ, 0 ಇಂಡೆಕ್ಸ್ ಗೆ ಸ್ಟಾರ್ಟಿಂಗ್ ತಗೋಬಿಡುತ್ತೆ. ಬಟ್ ನೆಕ್ಸ್ಟ್ ಅದು ಫಸ್ಟ್ ಇಂಡೆಕ್ಸ್ ಮೂವ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು, ಇಲ್ಲಿ ವಿ ವಿಲ್ ಗಿವ್ ಕೆ ಪ್ಲಸ್ ಪ್ಲಸ್. ಸೊ ಈಗ ಫಸ್ಟ್ ಎಲಿಮೆಂಟ್ ಕಾಪಿ ಆದ್ಮೇಲೆ ಕೆ ಕೂಡ ಇನ್ಕ್ರಿಮೆಂಟ್ ಆಗುತ್ತೆ, ಐ ಕೂಡ ಇನ್ಕ್ರಿಮೆಂಟ್ ಆಗುತ್ತೆ. ಸೊ ಕೆ ಇವಾಗ ಫಸ್ಟ್ ಇಂಡೆಕ್ಸ್ ಮೂವ್ ಆಯ್ತು, ಐ ಕೂಡ ಫಸ್ಟ್ ಇಂಡೆಕ್ಸ್ ಮೂವ್ ಆಗಿರುತ್ತೆ, ಸೇಮ್ ವ್ಯಾಲ್ಯೂ ಕಾಪಿ ಆಗುತ್ತೆ. ನೆಕ್ಸ್ಟ್ ಕಾಪಿ ಮಾಡ್ಕೊಂಡ್ಮೇಲೆ ಐ ಇಸ್ ಆಲ್ಸೋ ಇನ್ಕ್ರಿಮೆಂಟೆಡ್ ಟು ದಿಸ್ ಇಂಡೆಕ್ಸ್ ಅಂಡ್ ಕೆನು ಈ ಪರ್ಟಿಕ್ಯುಲರ್ ಸೆಕೆಂಡ್ ಇಂಡೆಕ್ಸ್ ಮೂವ್ ಆಗುತ್ತೆ ಅಂಡ್ ಅಗೇನ್ ವ್ಯಾಲ್ಯೂ ಕಾಪಿ ಅದು. ಓಕೆ, ಅದಾದ್ಮೇಲೆ ಕೆ ಇನ್ಕ್ರಿಮೆಂಟ್ ಆಗುತ್ತೆ, ಕೆ ಪ್ಲಸ್ ಪ್ಲಸ್ ಆಗುತ್ತೆ ಅಂಡ್ ಥರ್ಡ್ ಇಂಡೆಕ್ಸ್ ಬರುತ್ತೆ, ಫೋರ್ತ್ ಪೊಸಿಷನ್ ಅಂಡ್ ಥರ್ಡ್ ಇಂಡೆಕ್ಸ್ ಮೂವ್ ಆಗುತ್ತೆ. ಐ ಇನ್ಕ್ರಿಮೆಂಟ್ ಆದಾಗ ಏನಾಗುತ್ತೆ, ಐ ಈಸ್ ನೌ 3, ಕರೆಕ್ಟ್. ಬಟ್ 3 ಈಸ್ ಲೆಸ್ ದ್ಯಾನ್ 3 ಅಂತ ತಗೊಂಡ್ರೆ ಅರೆ ಸೈಜ್ ಕೂಡ 3 ಇದೆ ಏದು ಅಂಡ್ ಇಂಡೆಕ್ಸ್ ವ್ಯಾಲ್ಯೂ ಕೂಡ 3 ಇದೆ. ಇವಾಗ ಏನಾಗುತ್ತೆ, ಈ ಪರ್ಟಿಕ್ಯುಲರ್ ಫಾರ್ ಲೂಪ್ ದಿಸ್ ಬಿಕಮ್ಸ್ ಫಾಲ್ಸ್ ಅಂಡ್ ದಿಸ್ ವಿಲ್ ಎಂಡ್. ಸೊ ಕಂಪ್ಲೀಟ್ಲಿ ಅರೆ ಏನಿತ್ತು ಇದನ್ನ ಇವಾಗ ನಾವು ಸಿ ಅರೆಗೆ ಕಾಪಿ ಮಾಡ್ಕೊಂಡ್ವಿ. ಸೊ ಇವಾಗ ರಿಮೆಂಬರ್, ಕಾಪಿ ಮಾಡ್ಕೊಂಡಾದ್ಮೇಲೆ ಕೆ ವ್ಯಾಲ್ಯೂ ಇಸ್ ಈಕ್ವಲ್ ಟು ಇಂಡೆಕ್ಸ್ ವ್ಯಾಲ್ಯೂ 3. ಇಂಡೆಕ್ಸ್ ವ್ಯಾಲ್ಯೂ 3 ಇದೆ, ಬಟ್ ಇದ್ರಲ್ಲಿ ಏನು ಸ್ಟೋರ್ ಆಗಿಲ್ಲ ಇನ್ನು. ಸೊ ಆಫ್ಟರ್ ದಿಸ್ ಟ್ರಾವರ್ಸಲ್ ನಾವ್ ಏನ್ ಮಾಡ್ತೀವಿ, ಬಿ ಟ್ರಾವರ್ಸ್ ಮಾಡಕ್ ಸ್ಟಾರ್ಟ್ ಮಾಡ್ತೀವಿ. ಸೇಮ್ ಫಾರ್ ಲೂಪ್ ತಗೋತೀವಿ. ಬಿ ಟ್ರಾವರ್ಸಲ್ ಗೆ ಯು ಕ್ಯಾನ್ ಕನ್ಸಿಡರ್ ವೇರಿಯಬಲ್ ಜೆ. ಓಕೆ, ಜೆ ಈಕ್ವಲ್ಸ್ ಟು 0 ಅಂಡ್ ಜೆ ಬಿ ಅರೇನ ಲೆಟ್ಸ್ ಅಸ್ಯೂಮ್ ದ ಸೈಜ್ ಆಫ್ ಬಿ ಅರೇ ಆಸ್ ಎಂ. ಸೊ ಜೆ ಲೆಸ್ ದ್ಯಾನ್ ಎಂ, ಸೇಮ್ ಜೆ ಪ್ಲಸ್ ಪ್ಲಸ್. ಇಲ್ಲಿ ಒಳಗಡೆ ಏನಾಗುತ್ತೆ, ಸಿ ಆಫ್ ಕೆ ಈಕ್ವಲ್ಸ್ ಟು ಬಿ ಆಫ್ ಜೆ ಅಂತಾನೆ ತಗೊಳ್ತೀವಿ ಅಂಡ್ ಇಲ್ಲಿ ಕೆ ಪ್ಲಸ್ ಪ್ಲಸ್. ಬಟ್ ಇವಾಗ ದ ಥಿಂಗ್ ಇಸ್ ಕೆ ವಿಲ್ ನಾಟ್ ಬಿಗಿನ್ ಫ್ರಮ್ 0, ಕೆ ವಿಲ್ ಬಿಗಿನ್ ಫ್ರಮ್ ದ ಅಪ್ಡೇಟೆಡ್ ವ್ಯಾಲ್ಯೂ 3 ಅಪ್ಡೇಟ್ ಆಗಿದೆ. ಸೊ ಇಂಡೆಕ್ಸ್ ವ್ಯಾಲ್ಯೂ 3 ಇದೆ. ಸೊ ಥರ್ಡ್ ಇಂಡೆಕ್ಸ್ ಗೆ ಬಿ ಅಲ್ಲಿರೋ 0th ಇಂಡೆಕ್ಸ್ ವ್ಯಾಲ್ಯೂ ಕಾಪಿ ಆಗುತ್ತೆ. ಸಿಮಿಲರ್ಲಿ ನೆಕ್ಸ್ಟ್ ಇಟರೇಷನ್ ಅಲ್ಲಿ ಬಿ ಅಲ್ಲಿರೋ ಫಸ್ಟ್ ಇಂಡೆಕ್ಸ್ ವ್ಯಾಲ್ಯೂ ಕೆ ಇನ್ಕ್ರಿಮೆಂಟ್ ಆಗಿರುತ್ತೆ. ಸೊ ನೆಕ್ಸ್ಟ್ ಇಂಡೆಕ್ಸ್ 4 ಇದೆ ಇಲ್ಲಿ, ಸೊ ಫೋರ್ತ್ ಇಂಡೆಕ್ಸ್ ಕಾಪಿ ಆಗುತ್ತೆ. ಸೊ ಅದೇ ತರ ಟಿಲ್ ದ ಎಂಡ್ ಆಫ್ ಬಿ, ಸೈಜ್ ಆಫ್ ಬಿ ಏನಿದೆ ಅಷ್ಟು ಕೂಡ ಕಂಪ್ಲೀಟ್ಲಿ ಕಾಪಿ ಮಾಡ್ಕೊಳ್ಳುತ್ತೆ ಎಲಿಮೆಂಟ್ಸ್ ಅಂಡ್ ದೆನ್ ದ ಫಾರ್ ಲೂಪ್ ವಿಲ್ ಎಂಡ್. ಸೊ ಅದಾದ್ಮೇಲೆ ಕಂಪ್ಲೀಟ್ ಆಗಿ ಎ ಅಂಡ್ ಬಿ ಮರ್ಜ್ ಆಗಿರುತ್ತೆ ಅಂಡ್ ವಿ ವಿಲ್ ಗೆಟ್ ದ ಅರೆ ಸಿ. Later on, at the end, we will print this array C. So now let's get into the program. Array 1 ಮತ್ತೆ array 2 ಎರಡು array initialize ಮಾಡಿದ್ವಿ, I mean declared. ಅದೇ ತರ ನೆಕ್ಸ್ಟ್ ಇನ್ನೊಂದು ಥರ್ಡ್ ಅರೆ
3 ತಗೊಂಡಿದೀವಿ. ಅರೇ 3ದು ಮ್ಯಾಕ್ಸಿಮಮ್ ಕೆಪಾಸಿಟಿ 40 ಕೊಟ್ಟಿದೀವಿ. ಏನಕ್ಕೆ ಅಂದ್ರೆ ವಿ ಆರ್ ಮರ್ಜಿಂಗ್ ಅರೇ 1 ಅಂಡ್ ಅರೇ 2. ಅರೇ 1 ಅಲ್ಲಿ ಮ್ಯಾಕ್ಸಿಮಮ್ ಕೆಪಾಸಿಟಿ 20 ಇದೆ ಅಂಡ್ ಅರೇ 2 ಅಲ್ಲಿ ಮ್ಯಾಕ್ಸಿಮಮ್ ಕೆಪಾಸಿಟಿನು 20ನೇ ಇದೆ. ಇಫ್ ಬೋತ್ ಅರೇ 1 ಅಂಡ್ ಅರೇ 2 ಕಂಪ್ಲೀಟ್ಲಿ ಫಿಲ್ ಆಗಿದೆ ಅಂದ್ರೆ ಮರ್ಜ್ ಮಾಡಿದಾಗ ಏನಾಗುತ್ತೆ, ಟೋಟಲಿ ವಿ ವಿಲ್ ಹ್ಯಾವ್ 40 ಎಲಿಮೆಂಟ್ಸ್. ಅದಕ್ಕೆ ಇಲ್ಲಿ ಅರೇ 3ಗೆ 40 ಅಂತ ತಗೊಂಡಿರೋದು ಮ್ಯಾಕ್ಸಿಮಮ್ ಲಿಮಿಟ್. ನೆಕ್ಸ್ಟ್ N1 ಮತ್ತೆ N2 ಅಂತ ತಗೋತಿದೀವಿ. ದಿಸ್ ಇಸ್ ಟು ಟೇಕ್ ದ ನಂಬರ್ ಆಫ್ ಎಲಿಮೆಂಟ್ಸ್ ಫಾರ್ ಅರೇ 1 ಅಂಡ್ ಫಾರ್ ಅರೇ 2. ನೆಕ್ಸ್ಟ್ ಫಸ್ಟ್ ವಿ ಆರ್ ಟೇಕಿಂಗ್ ದ ನಂಬರ್ ಆಫ್ ಎಲಿಮೆಂಟ್ಸ್ ಫಾರ್ ಅರೇ 1. ಇದನ್ನ 3 ಅಂತ ತಗೊಂಡ್ರೆ N1 ಅಲ್ಲಿ 3 ಸ್ಟೋರ್ ಆಗಿರುತ್ತೆ. ಅಂಡ್ ಸೇಮ್ ಹಿಯರ್ ವಿ ಆರ್ ಡೂಯಿಂಗ್ ಬೌಂಡ್ ಚೆಕಿಂಗ್ ಕಂಡೀಷನ್. ಇಫ್ N1 ವ್ಯಾಲ್ಯೂ ಇಫ್ ಇಟ್ ಈಸ್ ಗ್ರೇಟರ್ ದ್ಯಾನ್ ದ 20 ಅವಾಗ್ಲೂ ಇನ್ವ್ಯಾಲಿಡ್ ಸೈಜ್ ಪ್ರಿಂಟ್ ಆಗುತ್ತೆ. ಇಫ್ ಇಟ್ ಈಸ್ ಲೆಸ್ ದ್ಯಾನ್ 0 ಇದೆ ಅಂದ್ರೂ ಅವಾಗ ಇನ್ವ್ಯಾಲಿಡ್ ಸೈಜ್ ಅಂತ ಪ್ರಿಂಟ್ ಆಗುತ್ತೆ. ಆಫ್ಟರ್ ಚೆಕಿಂಗ್ ದಟ್ ಇದೆರಡು ಕಂಡೀಷನ್ ಫಾಲ್ಸ್ ಬಂದಿದೆ ಅಂದ್ರೆ ಏನಾಗುತ್ತೆ, ಇಟ್ ವಿಲ್ ಕಮ್ ಹಿಯರ್ ಪ್ರಿಂಟ್ ಎಫ್ ಸ್ಟೇಟ್ಮೆಂಟ್ ಅಲ್ಲಿ ಎಂಟರ್ ದ ಎಲಿಮೆಂಟ್ಸ್ ಅಂತ ಪ್ರಿಂಟ್ ಆಗುತ್ತೆ. ಅಂಡ್ ಅರೇ 1 ಏನಿದೆ ಇದಕ್ಕೆ ಎಲಿಮೆಂಟ್ಸ್ ನ ಇನ್ಪುಟ್ ತಗೊಳುತ್ತೆ ಯೂಸಿಂಗ್ ದ ಸ್ಕ್ಯಾನ್ ಎಫ್ ಸ್ಟೇಟ್ಮೆಂಟ್. ಅರೇ 1 ಗೆ ಇನ್ಪುಟ್ ತಗೊಂಡ್ಮೇಲೆ ವಿ ವಿಲ್ ಗೋ ಆನ್ ವಿತ್ ಇನ್ಪುಟ್ ಫಾರ್ ಅರೇ 2. ನಂಬರ್ ಆಫ್ ಎಲಿಮೆಂಟ್ಸ್ ಫಾರ್ ಅರೇ 2 ತಗೊಳುತ್ತೆ. ಲೆಟ್ಸ್ ಅಸ್ಯೂಮ್ ದ ನಂಬರ್ ಆಫ್ ಇನ್ಪುಟ್ಸ್ ಆರ್ 4. N2 ಅಲ್ಲಿ 4 ಸ್ಟೋರ್ ಆಗಿರುತ್ತೆ. ಸೇಮ್ ಥಿಂಗ್ ಮತ್ತೆ ಅರೇ 2ಗೂ ಬೌಂಡ್ ಚೆಕಿಂಗ್ ಕಂಡೀಷನ್ ಕೊಟ್ಟಿದೀವಿ. ವಿ ವಿಲ್ ಚೆಕ್ ವೆದರ್ ಇಟ್ ಇಸ್ ಲೆಸ್ ದ್ಯಾನ್ 0 ಆರ್ ಗ್ರೇಟರ್ ದ್ಯಾನ್ ದ ಮ್ಯಾಕ್ಸಿಮಮ್ ಲಿಮಿಟ್. ಇದೆರಡರಲ್ಲಿ ಯಾವ್ದು ಕಂಡೀಷನ್ ಸ್ಯಾಟಿಸ್ಫೈ ಆದ್ರೂ ಕೂಡ ಇನ್ವ್ಯಾಲಿಡ್ ಸೈಜ್ ಫಾರ್ ದ ಅರೇ ಅಂತಾನೆ ಪ್ರಿಂಟ್ ಆಗೋದು. ಇಲ್ಲ ಅಂದ್ರೆ ಯಾವ್ದು ಕೂಡ ಸ್ಯಾಟಿಸ್ಫೈ ಆಗ್ತಿಲ್ಲ ಅಂದ್ರೆ ಇಟ್ ವಿಲ್ ಕಮ್ ಹಿಯರ್ ಅಂಡ್ ಇಟ್ ವಿಲ್ ಟೇಕ್ ಇನ್ಪುಟ್ ಫಾರ್ ಅರೇ 2. ನೆಕ್ಸ್ಟ್ ಇಲ್ಲಿ ಒಂದು ವ್ಯಾಲ್ಯೂ ಕೆ ತಗೊಳ್ತಿದೀವಿ. ದಿಸ್ ಇಸ್ ಫಾರ್ ಅರೇ 3 ಇಂಡೆಕ್ಸಿಂಗ್. ಇದನ್ನ 0ಗೆ ಇಲ್ಲೇ ಇನಿಷಿಯಲೈಸ್ ಮಾಡ್ತಿದೀವಿ. ಯಾಕಂದ್ರೆ ಇನ್ ಬಿಟ್ವೀನ್ ದ ಲೂಪ್ ನಾವು ಮಾಡಕ್ಕಾಗಲ್ಲ ಒನ್ಸ್ ದ ಲೂಪ್ ಸ್ಟಾರ್ಟ್ಸ್. ಇವಾಗ ಹಿಯರ್ ಫಸ್ಟ್ ವಿ ಆರ್ ಕಾಪಿಂಗ್ ದ ವ್ಯಾಲ್ಯೂಸ್ ಫ್ರಮ್ ಅರೇ 1. ಅರೇ 1 ಅಲ್ಲಿ ಎಷ್ಟು ವ್ಯಾಲ್ಯೂಸ್ ಇದೆ ಅದಷ್ಟನ್ನು ಅರೇ 3ಗೆ ಕಾಪಿ ಮಾಡ್ಕೊಳ್ತಿದೀವಿ. ಸೇಮ್ ಥಿಂಗ್ ಇಲ್ಲಿ ಕೆ ಇಂಡೆಕ್ಸ್ ಇದೆ, ಇಲ್ಲಿ ಐ ಇಂಡೆಕ್ಸಿಂಗ್ ಇದೆ. ಐ ಇಸ್ ಬಿಗಿನಿಂಗ್ ಫ್ರಮ್ 0 ಟಿಲ್ N1 ಮತ್ತೆ ಪ್ರತಿ ಇಟರೇಷನ್ಗೂ ಇನ್ಕ್ರಿಮೆಂಟ್ ಆಗುತ್ತೆ. ಕೆ ವ್ಯಾಲ್ಯೂ ಕೂಡ ಪ್ರತಿ ಇಟರೇಷನ್ಗೂ ಇನ್ಕ್ರಿಮೆಂಟ್ ಆಗ್ತಾ ಹೋಗ್ಬೇಕು. ಹಿಯರ್ ವಿ ಹ್ಯಾವ್ ಗಿವನ್ ಕೆ ಪ್ಲಸ್ ಪ್ಲಸ್. ನೆಕ್ಸ್ಟ್ ಆಫ್ಟರ್ ಕಾಪಿಂಗ್ ಕಂಪ್ಲೀಟ್ ವ್ಯಾಲ್ಯೂಸ್ ಫ್ರಮ್ ಅರೇ 1 ಏನ್ ಮಾಡ್ತೀವಿ, ವಿ ವಿಲ್ ಮೂವ್ ಟು ದ ನೆಕ್ಸ್ಟ್ ಅರೇ, ಸೆಕೆಂಡ್ ಅರೇ. ಸೆಕೆಂಡ್ ಅರೇದು ವ್ಯಾಲ್ಯೂಸ್ ಕಾಪಿ ಮಾಡೋದಕ್ಕೆ ಈ ಫಾರ್ ಲೂಪ್ ಯೂಸ್ ಮಾಡ್ತಿದೀವಿ. ಇದನ್ನು ಕೂಡ ಸೇಮ್. ಇಲ್ಲಿ ಕೆ ವ್ಯಾಲ್ಯೂ ಅಪ್ಡೇಟ್ ಆದಾಗ ಏನಿರುತ್ತೆ ಆ ಕೆ ವ್ಯಾಲ್ಯೂ ಇಲ್ಲಿ ಯೂಸ್ ಮಾಡುತ್ತೆ. ಇನಿಷಿಯಲಿ ಕೆ 0 ತಗೊಂಡಿದೀವಲ್ಲ, ಈ 0th ವ್ಯಾಲ್ಯೂ ಇದು ಬರೀ ಈ ಪರ್ಟಿಕ್ಯುಲರ್ ಫಸ್ಟ್ ಅರೇಗೆ ಮಾತ್ರ ಅಪ್ಲೈ ಆಗುತ್ತೆ. ನೆಕ್ಸ್ಟ್ ಸೆಕೆಂಡ್ ಅರೇಗೆ ಅಪ್ಲೈ ಆಗೋದು ಯಾವ ವ್ಯಾಲ್ಯೂ ಇಲ್ಲಿ ಅಪ್ಡೇಟ್ ಆಗಿ ಫೈನಲ್ ಸಿಕ್ಕಿರುತ್ತಲ್ಲ ವ್ಯಾಲ್ಯೂ. ಫಾರ್ ಎಕ್ಸಾಂಪಲ್ 4 ಸಿಕ್ಕಿದೆ ಅಂದ್ರೆ ಆ ವ್ಯಾಲ್ಯೂ ಇಲ್ಲಿ ಕೆ ವ್ಯಾಲ್ಯೂ ಇರುತ್ತೆ ಸ್ಟಾರ್ಟಿಂಗ್. ದಟ್ ಈಸ್ ಅರೇ 3 ಆಫ್ 4 ಇರುತ್ತೆ. ದಿಸ್ ವಿಲ್ ಬಿ ಈಕ್ವಲ್ ಟು ಅರೇ 2 ಆಫ್ 0. 0th ಇಂಡೆಕ್ಸ್ ಅಲ್ಲಿ ಇರೋದು 4th ಇಂಡೆಕ್ಸ್ ಕಾಪಿ ಆಗುತ್ತೆ. ಸೇಮ್ ಕೆ ಪ್ಲಸ್ ಪ್ಲಸ್ ಅಂಡ್ ಇಲ್ಲೂ ಕೂಡ ಐ ಪ್ಲಸ್ ಪ್ಲಸ್. ಯು ಕ್ಯಾನ್ ಯೂಸ್ ಜೆ, ನೋ ವರೀಸ್. ಇಲ್ಲ ಐ ಯೂಸ್ ಮಾಡಿದ್ವಿ, ಐನೇ ತಗೋಬೇಕಂದ್ರೆ ಇಲ್ಲ. ದ ಇಂಡೆಕ್ಸ್ ವ್ಯಾಲ್ಯೂಸ್ ಡಿಪೆಂಡ್ಸ್ ಆನ್ ಯುವರ್ ಚಾಯ್ಸ್. ನೀವು ಐ ಆದ್ರೂ ಯೂಸ್ ಮಾಡಿ ಆರ್ ಜೆ ಆದ್ರೂ ಯೂಸ್ ಮಾಡಿ. ಬಟ್ ಇಲ್ಲೂ ಕೂಡ ಇಲ್ಲಿ ಐ ಯೂಸ್ ಮಾಡಿ ಇಲ್ಲೂ ಐ ಯೂಸ್ ಮಾಡ್ಬೋದಾ ಅಂದ್ರೆ ಇಲ್ಲ. ಅರೇ 3 ಅಲ್ಲಿ ನೀವು ಬೇರೆ ಇಂಡೆಕ್ಸಿಂಗ್ ವೇರಿಯೇಬಲ್ ಯೂಸ್ ಮಾಡ್ಬೇಕಾಗುತ್ತೆ ಬಿಕಾಸ್ ಕಂಪೈಲರ್ ವಿಲ್ ಗೆಟ್ ಕನ್ಫ್ಯೂಸ್ಡ್ ಆಗ. ಆಫ್ಟರ್ ಕಂಪ್ಲೀಟಿಂಗ್ ದಿಸ್ ಮರ್ಜಿಂಗ್ ವಿ ವಿಲ್ ಪ್ರಿಂಟ್ ದ ಮರ್ಜ್ಡ್ ಅರೇ. ಸೇಮ್ ಫಾರ್ ಲೂಪ್ ತಗೊಂಡಿದೀವಿ. ಇಲ್ಲಿ ವಿ ಆರ್ ಕೀಪಿಂಗ್ ದ ಲಿಮಿಟ್ ಫಾರ್ ಕೆ. ನಮಗೆ ಅರೇ 3 ಸೈಜ್ ಗೊತ್ತಿಲ್ಲ. ದಟ್ಸ್ ವೈ ಕೆ ಫೈನಲಿ ಏನ್ ವ್ಯಾಲ್ಯೂ ಉಳ್ಕೊಂಡಿರುತ್ತೆ ಕೆ ಪ್ಲಸ್ ಪ್ಲಸ್ ಆದ್ಮೇಲೆ ಆಫ್ಟರ್ ಮರ್ಜಿಂಗ್ ಆಫ್ 2 ಅರೇಸ್ ಕೆ ಫೈನಲ್ ವ್ಯಾಲ್ಯೂ ಏನಿರುತ್ತೆ ನಾವು ಅದನ್ನ ಲಿಮಿಟ್ ಆಗಿ ತಗೊಳ್ತಿದೀವಿ. ಆರ್ ಯು ಕ್ಯಾನ್ ಡೂ ಒನ್ ಥಿಂಗ್, ಸೈಜ್ ಅಂತ ತಗೊಂಡು ಒಂದು ವೇರಿಯೇಬಲ್ ಇಂಟ್ ಸೈಜ್ ಅಂತ ತಗೊಂಡು ಯು ಕ್ಯಾನ್ ಕ್ಯಾಲ್ಕುಲೇಟ್ ಲೆಂತ್ ಆಫ್ ಅರೇ 3. ಅದಾದ್ಮೇಲೆ ಇದ್ ಲೆಂತ್ ಸಿಕ್ಕಿರುತ್ತೆ, ಇಟ್ ವಿಲ್ ಬಿ ಸ್ಟೋರ್ಡ್ ಇನ್ ಸೈಜ್. ಅವಾಗ ಏನ್ ಮಾಡ್ಬೋದು, ಇನ್ ಫಾರ್ ಲೂಪ್ ಐ ಈಕ್ವಲ್ಸ್ ಟು 0, ಐ ಲೆಸ್ ದ್ಯಾನ್ ಸೈಜ್ ಐ ಪ್ಲಸ್ ಪ್ಲಸ್. ದಿಸ್ ಇಸ್ ಆಲ್ಸೋ ವ್ಯಾಲಿಡ್. ಇನ್ಸ್ಟೆಡ್ ಆಫ್ ಯೂಸಿಂಗ್ ಕೆ, ನಿಮಗೆ ಕೆ ಕನ್ಫ್ಯೂಸ್ ಆಗುತ್ತೆ ಅಂದ್ರೆ ಈ ರೀತಿ ಅರೇ ಸೈಜ್ ನ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಅದನ್ನ ನೀವು ಇಲ್ಲಿ ಮೆನ್ಷನ್ ಮಾಡ್ಕೋಬಹುದು. ಆಫ್ಟರ್ ದಟ್ ವಿ ವಿಲ್ ಗೋ ಆನ್ ಪ್ರಿಂಟಿಂಗ್ ದ ಎಲಿಮೆಂಟ್ಸ್ ಫ್ರಮ್ ಅರೇ 3. Okay, now let's run this program. This is the program.
ಮ್ಯಾಕ್ಸಿಮಮ್ ನಂಬರ್ ಆಫ್ ಎಲಿಮೆಂಟ್ಸ್ ಫಾರ್ ಫಸ್ಟ್ ಅರೆ ಕೇಳ್ತಿದೆ. ಲೆಟ್ಸ್ ಗಿವ್ ಇಟ್ ಆಸ್ 4. 4 ಎಲಿಮೆಂಟ್ಸ್ ಇನ್ಪುಟ್ ಕೊಟ್ಟಿದ್ದೀನಿ. ನೆಕ್ಸ್ಟ್ ಸೆಕೆಂಡ್ ಅರೆ ಕೇಳ್ತಿದೆ. ಲೆಟ್ಸ್ ಗಿವ್ ಇಟ್ ಆಸ್ 3. ಸೊ 3 ಎಲಿಮೆಂಟ್ಸ್ 5, 6, 7 ಕೊಟ್ಟಿದ್ದೀನಿ ಇನ್ಪುಟ್ನ. ಸಿ ಮರ್ಜೆಡ್ ಅರೆ ಡಿಸ್ಪ್ಲೇ ಆಗ್ತಿದೆ ನಿಮ್ಗೆ 1, 2, 3, 4, 5, 6, 7. ಸೊ ಆಪರೇಷನ್ಸ್ ಆನ್ ಅರೆ ನಾವ್ ಏನ್ ಡಿಸ್ಕಸ್ ಮಾಡಿದೀವಿ ಇಲ್ಲಿವರೆಗೂ ಅದಷ್ಟು ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀವಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ರೆ ಪ್ಲೀಸ್ ಲೈಕ್ ದ ವಿಡಿಯೋ ಅಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಟು ಅವರ್ ಚಾನಲ್ ವೇದ್ IQ ಕ್ಲಾಸಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.